ವಿವೇಕ ಪ್ರಾಣೇ ಜಗಿಂತೆಂದಳು ನಿತಿಜಲ್ಲ ಪೋಪುದಿಲ್ಲ ಪವಡಿಸುತ್ತಿರುವಂತ ಈ ಸಮಯದಲ್ಲಿ ಮಂಚದಲ್ಲಿ ನನ್ನ ಪಕ್ಕದಲ್ಲಿ ಮಲಗಿದ್ದವರು ನೀವು ಕೇಳಿದ್ರಲ್ಲ ಆರ್ಭಟೆ, ನೀವು ಮಾತ್ರ ಅಲ್ಲ ನಾನು ಕೇಳಿದೆ. ಕಡಲ ಹೊರೆತವು ಅಲ್ಲ, ಗುಡುಗು ಅಪ್ಪಳಿಸಿತು, ಬಿರುಗಾಳಿ ಬೀಸಿತು ಅನ್ನುವ ಹಾಗೆ ಸುಗ್ರೀವನ ಆರ್ಭಟೆಯನ್ನು ಕೇಳಿದ ಆ ಕ್ಷಣದಲ್ಲಿಯೇ ಮಕ್ಕಳು ಬದಲಿಸ್ತಾ ಇದ್ದೀರಿ. ಮಾತ್ರವೇ ಅಲ್ಲ, ನಿದ್ದೆ ಬಾರದೆ ಇಂದೀಗ ಎದ್ದು ನಿಂತವರಿದ್ದೀರಿ. ಹೊರಟಿದ್ದೇನೆ. ಅಲ್ಲಿ ಕಡಿಯುತ್ತಾ ಅವಡು ಗಚ್ಚುತ್ತಾ ಈ ಉದ್ರಿಕ್ತ ಸ್ಥಿತಿಯಲ್ಲಿ ನೀವು ಹೊರಟಂತದ್ದು ನೋಡಿದ್ರೆ ಪ್ರಭು ನನಗೆ ಭಯವಾಗ್ತಾ ಇದೆ. ಈವರೆಗೆ ನೀನು ಪಥಮಧ್ಯದಲ್ಲಿ ಬಂದು ತಡೆದದ್ದೇ ಇಲ್ಲ. ಇಲ್ವೇ ಇಲ್ಲ. ಒಂದು ವಿಶೇಷವಾದಂತಹ ಅನುಭವ ಆಗ್ತಾ ಉಂಟು ಪ್ರಭು. ಇದಕ್ಕೆ ಕಾರಣ ಏನು? ಕಾರಣ ಇದೆ. ಕಾಲದ ಪರಿವೆ ಇಲ್ಲದೆ ಯಾವ ಕರ್ಮವನ್ನೇ ಮಾಡಿದ್ರು ಅದು ನೀತಿಯಾಗುವುದಿಲ್ಲವಂತೆ ಪ್ರಭು. ನನ್ನ ಶರೀರದಲ್ಲಿ ಸಂಚರಿಸುತ್ತಿರುವಂತಹ ಪ್ರಾಣವಾಯುವಿಗೆ ಅಧಿಪತಿ ನೀವು, ನನ್ನ ಪ್ರಾಣಕಾಂತ ನೀವು ಪ್ರಭು. ಈ ಹೊತ್ತು ನಾನು ಆಡುವಂತಹ ಒಂದು ಮಾತನ್ನು ಕೇಳುವಿರಾ? ಕೇಳೋಣವಂತೆ ಪ್ರಭು. ನೀವಾದರೂ ತತ್ವಜ್ಞಾನಿಗಳಾಗಿದ್ದೀರಿ. ಜ್ಞಾನಿಗಳಾದಂತಹ ನಿಮಗೆ ತಿಳಿ ಹೇಳುವುದಕ್ಕೆ ನಾನು ಸಮರ್ಥಳಲ್ಲ. ಹಾಗೆಂದು ಪತ್ನಿಯಾಗಿ ನನ್ನ ಕರ್ತವ್ಯ ಎನ್ನುವುದಿದೆಯಲ್ಲ, ಸರಿ, ಅದನ್ನು ಮಾಡಲು ಸುಖ ಬಂದೆ. ನಿಮ್ಮಲ್ಲೊಂದು ಮಾತು ಕೇಳ್ತೇನೆ ಪ್ರಭು. ಸುಗ್ರೀವ ಯಾರು ನಿಮಗೆ? ಯಾರು ಅಂತ ಕೇಳಬೇಕೇನೆ? ತಮ್ಮನಲ್ವೇ ಪ್ರಭು. ಇದು ತನಕ ಸುಗ್ರೀವ ನಿಮಗೆ ತಮ್ಮನಾಗಿದ್ದ, ಈಗ ಹಾಗಲ್ಲ, ಆತ ಶತ್ರು ಸ್ಥಾನದಲ್ಲಿದ್ದಾನೆ ಪ್ರಭು. ಸುಗ್ರೀವನ ಶಾರೀರಿಕವಾದ ಬಲುವೇನು, ಆತನ ಶರೀರದ ಆತನ ಕಾಯದ ಕಸುವೇನು ಅನ್ನುವುದನ್ನು ಮತ್ತೊಬ್ಬರು ಬಂದು ನಿಮಗೆ ತಿಳಿಸಬೇಕಾದಂತಹ ಅನಿವಾರ್ಯತೆ ಏನಿಲ್ಲವಲ್ಲ? ಏನೂ ಇಲ್ಲ. ಮಾತ್ರವೇ ಅಲ್ಲ, ಅವನ ಬಗ್ಗೆ ನಿಮಗೆ ತಿಳಿದಷ್ಟು ಮತ್ತೋರ್ವರಿಗೆ ತಿಳಿದುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಿಮ್ಮ ತಮ್ಮನಾತ ಪ್ರಭು. ಇದು ತನಕ ನೀವು ಕಾಳಗವನ್ನು ಕೊಡುತ್ತಿದ್ದಂತಹ ಸಮಯದಲ್ಲಿ ನಿಮ್ಮ ಕೈಯ ಪ್ರಬಲ ಆಘಾತಕ್ಕೆ ಒಳಗಾದಂತಹ ಆತ ಒಂದು ಯುದ್ಧವನ್ನು ಮಾಡಿ ಆ ಬಳಿಕ ಅದೆಷ್ಟೋ ಸಮಯ ಕಳೆದು ಯುದ್ಧಕ್ಕೆ ಆಹ್ವಾನವನ್ನು ಕೊಡುವುದಕ್ಕೆ ಮುಂದೆ ಬರ್ತಾ ಇದ್ದ. ನೋವಿಗೆಲ್ಲ ಮದ್ದು ಮಾಡಿ ಉಪಶಮನ ಆದ ಮೇಲೆ ಬರುವುದು, ಮತ್ತೆ ಶಕ್ತಿಯನ್ನು ಮೈಗೂಡಿಸಿಕೊಂಡು ಬರ್ತಾ ಇದ್ದಂತಹ ಸುಗ್ರೀವ ಮಧ್ಯಾಹ್ನ ತಾನೇ ನಿಮ್ಮಲ್ಲಿ ಕಾಳವನ್ನು ಕೊಟ್ಟು ಹೋದವನಲ್ಲವೇ? ಮರಳಿ ಅಪರರಾತ್ರಿಯಲ್ಲಿ ಬಂದಿದ್ದಾನೆ ಎಂದಿದ್ರೆ ಇದು ಆತನ ಶಾರೀರಿಕವಾದ ಬಲ ಅನ್ನುವಂತಹ ಊಹೆ ನಿಮ್ಮದು. ಇನ್ನೊಂದು ವಾದ ಉಂಟಲ್ಲ, ಏನು ಪ್ರಭು? ಉರಿಯುತ್ತಿರುವಂತಹ ಬೆಂಕಿಗೆ ಆದಷ್ಟು ಬೇಗ ಬಿದ್ದು ಸಾಯಬೇಕು ಅಂತೇಳಿ ಪತಂಗ ಸುತ್ತು ಬರ್ತದಾಯ್ತು ಪ್ರಭು. ಮಧ್ಯಾಹ್ನ ಹೋಗಿದ್ದಾನೆ, ಈಗ ಆದಷ್ಟು ಬೇಗ ಸಾಯ್ಬೇಕಂತ ಬರ್ತಾ ಇದ್ದಾನೆ. ಏನು ಮಾಡೋಣ? ನೀವು ಯಾವ ವಿಷಯವನ್ನು ಯೋಚಿಸ್ತಾ ಇದ್ದೀರೋ ಅದು ತರ್ಕಕ್ಕೆ ಸಿಕ್ಕುವಂತಲ್ಲ, ಯೋಚನೆಗೆ ನಿಲುಕುವಂತದ್ದಲ್ಲ ಸ್ವಾಮಿ. ಯಾಕೆಂದ್ರೆ ಅದಕ್ಕೆ ವ್ಯತಿರಿಕ್ತವಾದಂತಹ ವಿಷಯವನ್ನು ನಾನು ತಿಳಿದುಕೊಂಡಿದ್ದೇನೆ ಪ್ರಭು. ನಮ್ಮ ಮಗ ಅಂಗದ ಕುಮಾರ ಈ ಲೋಕದಲ್ಲಿ ಮಕ್ಕಳಾದವರಿಗೆ ತಂದೆ ತಾಯಿಯರ ಮೇಲೆ ಅಗಾಧವಾದಂತಹ ಪ್ರೀತಿ ಇದ್ರೂ ತಾಯಿಯ ಮೇಲೆ ಪ್ರೀತಿಯೊಂದಿಗೆ ಅತೀವವಾದಂತಹ ಸಲುಗೆ ಇರ್ತದೆ. ಸರಿ, ಅದರಲ್ಲೂ ಸ್ವಾಮಿ ಈ ಲೋಕದಲ್ಲಿ ಹೆತ್ತವೇ ಆದವಳು ತನ್ನ
ಹೆಗಲ ಮೇಲೆ ಮಕ್ಕಳನ್ನು ಕೂತ್ಕೊಳ್ಳಿಸುವುದಲ್ಲ, ತನ್ನ ಕಂಕುಳ ಏರಿಸಿ ಮಕ್ಕಳನ್ನು ಕೂತ್ಕೊಳ್ಳಿಸ್ತಾಳೆ. ಯಾಕೆ ಬೇಕಾಗಿ? ತಾನು ಕಂಡಷ್ಟು ಲೋಕವನ್ನು ಮಕ್ಕಳು ಕಾಣಬೇಕು ಅನ್ನುವ ಹಾಗೆ. ಅಪ್ಪ ಹಾಗಲ್ಲ, ತನ್ನ ಹೆಗಲ ಮೇಲೆ ತನ್ನ ತಲೆಯ ಮೇಲೆ ಮಕ್ಕಳನ್ನು ಕೂತ್ಕೊಳ್ಳಿಸಿ ನಾನು ಕಾಣದೇ ಇರುವಂತಹ ಪ್ರಪಂಚವನ್ನು ನನ್ನ ಮಕ್ಕಳು ಕಾಣಬೇಕನ್ನುವಂತಹ ಆಶಾವಾದಿಯಾಗಿರ್ತಾರೆ ಅಪ್ಪಂದಿರು. ಅಂತಹ ನಿಮ್ಮಂತಹ ಅಪ್ಪನಿಗೆ ಹುಟ್ಟಿದಂತಹ ಅಂಗದ ನಿಮ್ಮ ಬಗ್ಗೆ ನಿಮ್ಮ ಶ್ರೇಯೋಭಿಲಾಷಿಯಾಗಿ ಋಷ್ಯಮುಖಕ್ಕೆ ನೀವು ಹೋಗದೇ ಇದ್ರು ಆತ ಹೋಗ್ತಾ ಇರ್ತಾನೆ. ನನ್ನ ಅಪ್ಪನಿಗೆ ಏನಾದ್ರೂ ತೊಂದರೆ ಆಗುವುದು ಅನ್ನೋ ಹಾಗೆ ಕೆಲವು ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಅಂಗದ ಬಂದು ಒಂದು ವಿಷಯವನ್ನು ಹೇಳಿದ್ದಾನೆ. ಪ್ರಭು, ವಿಷಯ ಸಂಗ್ರಹಿಸಿಕೊಂಡು ಬಂದಿದ್ದ ಅಂಗದ ಹೇಳಿದ ಮಾತು ಏನು? ಕಂಡು ತಮ್ಮಡಲು ರಂಗು ಏಕಾಂತದಿಯೇ ಕಂಡು ತಮ್ಮಡಲು ರಂಗು ಏಕಾಂತದಿಯೇ ನಿನ್ನ ಗೊಂದ ನಿನ್ನ ರಾಮನ ಜಯುಡವಿಯವು ರಾಮನಂಗೆ ಹಿಡಿದು ಇಟ್ಟರು ಏಕಾಂತರಿ ಕಂಡಂದರ ನೀತಿಯಲ್ಲ ಪೋಗುದಿಂದು ನೀತಿಯಲ್ಲ ನೀತಿಯಲ್ಲ ಜಾತ ಅಂಗದ ಪೇಳ್ದ ಮಾತ ಕೇಳಿದೆ ನಾನಿನ್ನು. ಏನು ವಿಷಯ ಹೇಳು? ಹಾಗಾಗಿ ಆತನಾಡಿದಂತಹ ಮಾತಿನ ಪರಿಣಾಮ ನನ್ನ ಆಂತರಿಕವಾದಂತಹ ಸಂಘರ್ಷ ಈ ಹೊತ್ತು ನೀವು ಯುದ್ಧಕ್ಕೆ ಹೋಗೋದು ನೀತಿಯಲ್ಲ ಅನ್ನೋದನ್ನು ಹೇಳೋದಕ್ಕೆ ಪ್ರೇರೇಪಿಸ್ತಾ ಇದೆ. ಹಾಗಿದ್ದರೆ ವಿಚಾರ ಗಹನವಾಗಿ ಇರಬೇಕಲ್ಲ. ನಾನು ಮೊದಲೇ ಹೇಳಿದ್ದೇನಲ್ಲ, ಆದಷ್ಟು ಬೇಗ ಹೇಳಿಬಿಡು. ಸುಗ್ರೀವನ ಶಾರೀರಿಕವಾದ ಬಲಹೂ ಅಲ್ಲ, ಮತ್ತೊಬ್ಬರ ಬೆಂಬಲ ಮತ್ತೊಬ್ಬರ ಸಹಾಯದ ಬಲ ಈ ಹೊತ್ತು ಸುಗ್ರೀವನು ಈ ರೀತಿ ಹಾಹಾಕಾರ ಮಾಡುವುದಕ್ಕೆ ಪ್ರೇರೇಪಿಸ್ತಾ ಇದೆ. ಯಾರ ಬಲ ಅವನಿಗೆ? ಹಾಗಾದ್ರೆ ಅವರು ಯಾರು ಅನ್ನೋದು ಪ್ರಶ್ನೆ ಅಲ್ವೇ ಪ್ರಭೋ? ಪ್ರಭೋ, ಪುಂಡರೀಕ ನೇತ್ರ ಸ್ವಾಮಿಯೇ, ವೈರಿಗಳಿಂದ ಭೇದಿಸುವುದಕ್ಕೆ ಅಭೇದ್ಯವಾದ ಕಾರಣ ಸಾಕೇತ ಅದು ಅಯೋಧ್ಯೆ ಅನ್ನುವಂತ ಹೆಸರನ್ನು ಪಡೆಯಿತಂತೆ. ಪ್ರಭು, ಅಲ್ಲಿಗೆ ಚಕ್ರವರ್ತಿಗಳಾದವರು ದಶರಥ ಚಕ್ರವರ್ತಿಗಳು. ದಶರಥ ರಾಯರು ಅವರಿಗೆ 3 ಮಂದಿ ಹೆಂಡತಿಯರಲ್ಲಿ 4 ಮಕ್ಕಳಂತೆ. ಹಿರಿಯವನೇ ರಾಮನಂತೆ, ಕಿರಿಯವನೇ ಲಕ್ಷ್ಮಣನಂತೆ. ಪಿತೃವಾಕ್ಯ ಪರಿಪಾಲನೆ, ಮಾತೃವಾಂಛೆ ಈಡೇರಿಕೆ ಆ ದೀಕ್ಷೆಯನ್ನು ಹಿಡಿದುಕೊಂಡು ರಾಮ ಲಕ್ಷ್ಮಣ ಸೀತಾ ಸಹಿತ ವನವಾಸಕ್ಕೆ ಬಂದರಂತೆ. ವನವಾಸಕ್ಕೆ ಬಂದು? ಹೌದು ಪ್ರಭು. ಬಂದಂತಹ ವನವಾಸದಲ್ಲಿ ಪಂಚವಟಿ ಕ್ಷೇತ್ರದಲ್ಲಿ ದಶಶಿರನಾದಂತಹ ರಾವಣ ರಾಮನ ಮಡದಿಯಾದ ಸೀತೆಯನ್ನು ಕದ್ದೊಯ್ದನಂತೆ. ತತ್ಪರಿಣಾಮವಾಗಿ ಸೀತಾನ್ವೇಷಣೆಗೆಂದು ಮುಂದುವರಿದಂತಹ ಸಮಯದಲ್ಲಿ ಜಟಾಯುವಿನಿಂದ ವಿಷಯ ತಿಳಿಯಲಾಗಿ ಅವರು ಸೀತಾನ್ವೇಷಣೆಗೆ ಹುಡುಕುತ್ತಾ ಕಬಂಧನಿಗೆ ಮೋಕ್ಷವನ್ನು ಕೊಟ್ಟು ಶಬರಿಯಿಂದ ವಿಷಯವನ್ನು ಸಂಗ್ರಹಿಸಿ ಬಂದು ಸೇರಿದ್ದು ಪಂಪಾ ತೀರಕ್ಕೆ. ಪ್ರಭು, ಪಂಪಾ ತೀರಕ್ಕೆ ಬಂದದ್ದು ಮಾತ್ರ ಅಲ್ಲ, ಆ ಪಂಪಾ ತೀರದಲ್ಲಿ ಹನುಮನಿಂದಲಾಗಿ ನೇರವಾಗಿ ಋಷ್ಯಮುಖಕ್ಕೆ ಹೋಗುವ ಹಾಗಾಯಿತಂತೆ. ಸ್ವಾಮಿಯೇ, ನಿಮ್ಮ ತಮ್ಮನಿದ್ದಾನಲ್ಲ ಸುಗ್ರೀವ, ಆತ ಸೂರ್ಯ ಸಂಜಾತ ಅಲ್ಲವೇ? ಹಾಗೆಂದು ಈ ರಾಮ
ಸೂರ್ಯಕುಲ ಸಂಜಾತ. ಈ ಹೊತ್ತು ಪುಂಡರೀಕನಾದಂತಹ ರಾಮನ ಎದುರಿಗೆ ನಿಮ್ಮ ತಮ್ಮನಾದಂತಹ ಸುಗ್ರೀವ ತನ್ನ ಯಥಾಸ್ಥಿತಿಯನ್ನು ಯಾರು ಬಂದು ಹೇಳ್ತಾ ಇರ್ತಾನಲ್ಲ, ನನ್ನ ಹೆಂಡತಿ ಇಲ್ಲ ನನ್ನ ಹೆಂಡತಿ ಇಲ್ಲ ಅನ್ನುವಂತಹ ಗೋಳ ಹೇಳಿಕೊಂಡನಂತೆ. ಆ ಹೊತ್ತಿಗೆ ಆತನ ಮಾತನ್ನು ಕೇಳಿದಂತಹ ಶ್ರೀರಾಮ ಕಾಯೇನ ವಾಚ ಮನಸ ಅಗ್ನಿ ಸಾಕ್ಷಿಯಾಗಿ ತುಲ್ಯಾರಿ ಮಿತ್ರತ್ವವನ್ನು ಮಾಡಿಕೊಂಡು ನಿನ್ನ ಹಾಗೆಯೇ ನಗೆ ಹಾಗೆ ಎನ್ನ ಮಿತ್ರ ನಿನಗೆ ಮಿತ್ರ ಅನ್ನುವಂತಹ ವಾಗ್ದಾನವನ್ನು ಮಾಡಿದ್ರಂತೆ ಪ್ರಭು. ಆ ಬಳಿಕ ಆ ವಾಗ್ದಾನದ ನಂತರ ರಾಮನೇನು ಹೇಳಿದ ಅನ್ನೋದನ್ನು ಹೇಳುವುದಕ್ಕೆ ನಾಲಿಗೆ ತಡವರಿಸ್ತಾ ಇದೆ ಪ್ರಭು. ಹಾಗೆಂದು ಅವರ ನಾಲಿಗೆಯಾಗಿ ಹೊತ್ತು ಹೇಳಬೇಕಾದ ಅನಿವಾರ್ಯತೆ. ಸ್ವಾಮಿಯೇ, ಆ ರಾಮನೇ ಆಡಿದನಂತೆ ನಿನ್ನ ಹೆಂಡತಿಯನ್ನು ತನ್ನ ಬಳಿಯಲ್ಲಿ ಇರಿಸಿಕೊಂಡಂತಹ ನಿನ್ನ ಅಣ್ಣನಾದ ವಾಲಿಯನ್ನು ಕೊಂದು ನಿನ್ನ ಪಾಲಿಗೆ ನಿನ್ನ ಮಡದಿಯಾದ ರುಮೆಯನ್ನು ಬಿಡಿಸಿಕೊಡ್ತೇನೆ, ಈ ವಿಶ್ವತೆಯ ಪಟ್ಟವನ್ನು ಒದಗಿಸಿಕೊಡ್ತೇನೆ ಅನ್ನೋ ಹಾಗೆ ಪ್ರಭು. ಇದಿಷ್ಟು ನಡೆದದ್ದು ಪ್ರಭು. ಮಾತ್ರವೇ ಅಲ್ಲ, ಆ ಸಮಯದಲ್ಲಿ ನಿಮ್ಮ ತಮ್ಮನಾದ ಸುಗ್ರೀವನು ಹೇಳಿದನಂತೆ ಸೀತಾ ಅನ್ವೇಷಣೆಗಾಗಿ ವಾನರ ಸೇನೆ ಸಹಿತ ನಾನು ಸಹಾಯಕನಾಗ್ತೇನೆ ಅನ್ನೋ ಹಾಗೆ. ಹಾಗಾಗಿ ಹೆದರ್ತಾ ಇದ್ದೇನೆ. ಬೇಡ ಪ್ರಭು, ಹೋಗಬೇಡ.